ಇವತ್ತು ನಮ್ ಜೊತೆಗಿದ್ದಾರೆ ಸಮೀಕ್ಷಾ ಮೇಡಮ್ ಅವರು. ಅವರು ಕನ್ನಡ ಫಿಲಂ ಹೀರೋಯಿನ್ನು. ಹಾಗೆ ಸುಮಾರು ಧಾರಾವಾಹಿಗಳಲ್ಲೂ ಕೂಡ ನಟನೆ ಮಾಡಿದ್ದಾರೆ. ಅವ್ರನ್ನ ಇಂಟರ್ವ್ಯೂ ಮಾಡೋಣ. ಹಂಗೆ ಅವ್ರ ಜೊತೆಗೆ ಒಂದೆರಡು ಕ್ವಶನ್ಸ್ ಕೇಳೋಣ ಬನ್ನಿ. ಹಾಯ್ ಮೇಡಮ್, ನಮಸ್ಕಾರ. ನಮಸ್ತೆ. ನಿಮ್ಗ ಇಷ್ಟ ಆಗಿರೋ ಫಿಲಂ ಹೀರೋ ಯಾರು ಅಂತ ಕೇಳ್ಬೋದಾ? ನನ್ಗೆ ಇಷ್ಟ ಆಗಿರೋ ಫಿಲ್ಮ್ ಹೀರೋ ಅಂತಂದ್ರೆ ನನ್ಗೆ ತುಂಬಾ ಚೈಲ್ಡ್ಹುಡ್ ಇಂದ ಒಂದ್ ಹೀರೋ ಮೇಲೆ ಕ್ರಶ್ ಇತ್ತು. ಅವರು ಪ್ರಜ್ವಲ್ ದೇವರಾಜ್ ಅವರು. ಸೊ ಅವ್ರಂದ್ರೆ ನಂಗೆ ತುಂಬಾ ಇಷ್ಟ. ಇವಾಗ ನೀವು ಲೈಫ್ ಅಲ್ಲಿ ಬೆಸ್ಟ್ ಮೂಮೆಂಟ್ ಅಂತ ಯಾವ್ದನ್ನ ಕರೆಯಕ್ ಇಷ್ಟಪಡ್ತೀರಾ? ನನ್ ಲೈಫ್ ಅಲ್ಲಿ ಬೆಸ್ಟ್ ಮೂಮೆಂಟ್ ಅಂತಂದ್ರೆ, ನಾನ್ ಸೀರಿಯಲ್ ಮಾಡ್ತಿರೋ ಟೈಮಲ್ಲಿ ನಾನ್ ಅನ್ಕೊಂಡಿದ್ದೆ ಸಿನಿಮಾ ತುಂಬಾ ದೂರದ್ದು ಬೆಟ್ಟ, ನಾವೆಲ್ಲ ಅದನ್ನ ಹತ್ತೋದಕ್ ಆಗಲ್ಲ, ಅವಕಾಶ ಸಿಗದೆ ಇರ್ಬೋದೇನೋ, ಸೀರಿಯಲ್ಲೇ ನಂದ್ ಆಕ್ಟಿಂಗ್ ಕೆರಿಯರ್ ಅಲ್ಲಿ ಅದೇ ಒಂದ್ ಲಾಸ್ಟ್ ಅಂತ ಅನ್ಕೊಂಡಿದ್ದೆ. ಬಟ್ ನನಗೆ ಯಾವಾಗ ಅದ್ರ ಹಿಂದೆನೂ ನಾನ್ ಸಿನಿಮಾ ಮಾಡಿದ್ದೆ. ಬಟ್ 99 ಯಾವಾಗ ನನಗ್ ಒಂದ್ ಆಫರ್ ಬಂತು, ಸೊ ಆ ದಿನ ಮಾತ್ರ ನನ್ನ ಬೆಸ್ಟ್ ಡೇ. ಅದ್ ನನ್ಗೆ ಇನ್ನು ನೀವು ವಿಸಿಟ್ ಮಾಡ್ಬೇಕು, ಹಾಗೆ ವಿಸಿಟ್ ಮಾಡ್ರೆ ಯಾವ ಪ್ಲೇಸ್ ನಿಮ್ಗೆ ತುಂಬಾ ಇಷ್ಟ? ಸೊ ನನಗೆ ಇಂಡಿಯಾದ ಎಲ್ಲಾ ಮೂಲೆ ನೋಡ್ಬೇಕು ಅಂತಾನು ಬಹಳ ಆಸೆ ಇದೆ. ಆದ್ರೆ ಟಿಬೆಟ್ ಅಲ್ಲಿ ಕೈಲಾಶ ಪರ್ವತದ ಬ್ಯಾಕ್ ಸೈಡ್ ಏನಿದೆಲ್ಲ, ನನ್ಗೆ ಅದನ್ನ ಫಸ್ಟ್ ಅಲ್ಲಿನ ನಾನು ಅದನ್ನ ಫಸ್ಟ್ ನೋಡ್ಬೇಕಂತ ತುಂಬಾ ಆಸೆ ಇದೆ. ಮಾನಸ ಸರೋವರ ಆ ಸೈಡ್ ಅಲ್ಲೇ ಇರೋದಲ್ಲ, ಸೊ ನನ್ಗೆ ಅದನ್ನ ನೋಡ್ಬೇಕಂತ ಬಹಳ ಆಸೆ ಇದೆ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದೆ? 49. ನೀವು ಮನೇಲಿ ಅತಿ ಹೆಚ್ಚು ಬಯಸ್ಕೊಳ್ಳೋ 3 ಪದಗಳು ಯಾವ್ದು? ಯಾವ ಪದದಲ್ಲಿ? ಬೇವರ್ಸಿ. ಇನ್ನೆರಡು ಹೇಳಕ್ ಆಗಲ್ಲ. ಇದೊಂದೇ ಹೇಳ್ಬೋದು, ಇನ್ನೆರಡು ಹೇಳಕ್ ಆಗಲ್ಲ. ಅಥವಾ ನೋಡ್ರೋ ಬೆಸ್ಟ್ ನೇಚರ್ ಆಗಿರುವ ಫಾರೆಸ್ಟ್ ಯಾವ್ದು ಅಂತ? ತೀರ್ಥಹಳ್ಳಿ, ನಮ್ಮ ಮಂಡಗದ್ದೆ. ಆಕ್ಚುಲಿ ನಮ್ಮ ಚಿಕ್ಕಪ್ಪ, ನಮ್ಮ ತಂದೆ ತಮ್ಮ ಏನಿದ್ದಾರೆ, ಅವ್ರ ಮನೆ ಹೇಗಿದೆ ಅಂತಂದ್ರೆ ರಿಸರ್ವ್ ಫಾರೆಸ್ಟ್ ಹತ್ರ ಊರಿರೋದು, ಮನೆ ಇರೋದು. ಸೊ ನಾವ್ ಸಮ್ಮರ್ ಹಾಲಿಡೇಸ್ಗೆಲ್ಲ ಅಲ್ಲೇ ಬೆಳ್ದಿದ್ದು, ತುಂಬಾ ಟೈಮ್ ಮೇಲೆ ಅಲ್ಲೇ ಸ್ಪೆಂಡ್ ಮಾಡಿದೀವಿ. ಸೊ ನೇಚರ್ಗೆ ತುಂಬಾ ಹತ್ರನೇ ಇದ್ವಿ. ಮೋರ್ ಓವರ್ ನಮ್ಮ ಚಿಕ್ಕಪ್ಪಂಗೆ ತುಂಬಾ ನಾಲೆಜ್ ಇದೆ, ಬಿಕಾಸ್ ಅವ್ರ ಅಲ್ಲೇ ಹುಟ್ಟಿ ಬೆಳೆದಿದ್ದು. ಅಂಡ್ ಇವಾಗ ನಾವು ಎಲ್ರು ನೇಚರ್ ಅಲ್ಲೇ ಇರೋದು ಬಿಟ್ಟು ಇವಾಗ ನಾವೆಲ್ಲರೂ ರೆಸ್ಪೆಕ್ಟ್ ಮಾಡಲ್ಲ. ಎಲ್ಲಾರು ಫ್ರೀ ಆಗಿದೆ, ಗಾಳಿ ಬೆಳಕು ನೀರು ಅಂತ ಎಲ್ಲಾ ಎಕ್ಸ್ಪ್ಲಾಯ್ಟ್ ಮಾಡ್ತಿದೀವಿ. ಬಟ್ ನಮ್ ಚಿಕ್ಕಪ್ಪನಿಂದ ನನಗೆ ತುಂಬಾ ಒಳ್ಳೆ ನಾಲೆಜ್ ಅಂಡ್ ಎಜುಕೇಶನ್ ಸಿಕ್ಕಿದೆ ನೇಚರ್ ಬಗ್ಗೆ. ಸೊ ಎಸ್, ತೀರ್ಥಹಳ್ಳಿ ಮಂಡಗದ್ದೆ ಇಸ್ ದ ಬೆಸ್ಟ್ ನೇಚರ್ ನಾನ್ ನೋಡಿದ್ದು. ನೀವ್ ಹೇಳಿದ್ರಿ ಗುರುಕುಲ ಅಂತ, ಆದ್ರೆ ನೀವು ಓದಿರೋ ಸ್ಕೂಲು ಯಾವ್ದು ಅಂತ ಹೇಳ್ಬೋದು? ಓ ಎಸ್, ನಾನ್ ಓದಿರೋ ಸ್ಕೂಲು ಶ್ರೀ 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 ಬಾಲಗಂಗಾಧರ ನಾಥ ಶಿಕ್ಷಣ ಟ್ರಸ್ಟ್, BGS. ಸೊ ಶಿವಮೊಗ್ಗದಲ್ಲಿ ಅಲ್ಲಿ ಓದಿದ್ದು, ಸ್ಕೂಲ್ ಎಲ್ಲ ಅಲ್ಲಿ ಮಾಡಿದ್ದು. ಇನ್ನು ನನ್ PU ಡಿಗ್ರಿ ಎಲ್ಲಾನು ನಾನು ಶಿವಮೊಗ್ಗದಲ್ಲೇ ಮಾಡಿದ್ದು. ಮತ್ತೆ ಸಿನಿಮಾದಲ್ಲಿ ನಿಮ್ನ ನೋಡಿ ತುಂಬಾ ಹುಡುಗರಿಗೆ ಕ್ರಶ್ ಆಗಿದೆ, ಹಾಗಾಗಿ ನೀವು ನಿಮ್ಗೆ ಸುಮಾರು ಪ್ರಪೋಸಲ್ ಬಂದಿರ್ಬೋದು. ಎಸ್. ಒಂದು ರೇಂಜ್ಗೆ ಎಷ್ಟು ಬಂದಿರ್ಬೋದು ಅಂತ? ಪ್ರಪೋಸಲ್ ಅಂದ್ರೆ ನನ್ ಧಾರಾವಾಹಿ ಜರ್ನಿ ನೀವ್ ನೋಡಿದ್ರೆ, ನಾನ್ ಫಸ್ಟ್ ಒಂದು ಫೇಸ್ ರೆಕಗ್ನೈಸ್ ಅಂತ ಆಗಿದ್ದು ಸುಬ್ಲಕ್ಷ್ಮಿ ಸಂಸಾರ ಅನ್ನೋ ಒಂದು ಧಾರಾವಾಹಿಯಿಂದ. ಅದ್ರಲ್ಲಿ ನಾನ್ ನೆಗೆಟಿವ್ ಅಂದ್ರೆ ನಾನ್ ಯಾರಿಗಾರು ತಳ್ಳೋದು, ಗಾಡಿ ಹಚ್ಬಿಡೋದು, ಪಾಯ್ಸನ್ ಹಾಕೋದು, ಈ ತರ ಕ್ಯಾರೆಕ್ಟರ್. ಸೊ ಎಲ್ಲರೂ ಆ ಕ್ಯೂರಿಯಾಸಿಟಿಯಿಂದ ಬರ್ತಾರೆ. ಪ್ರಪೋಸಲ್ ಅಂತಂದ್ರೆ ಯಾರು ನನಗೆ ಪ್ರಪೋಸಲ್ ಅಂತ ಮಾಡಿಲ್ಲ. ಎಸ್, ನೀವಂದ್ರೆ ತುಂಬಾ ಇಷ್ಟ, ಅದು ಇದು ಅದೆಲ್ಲ ಹೇಳಿದಾರೆ. ತುಂಬಾ ಆತರ ಅಪ್ರಿಸಿಯೇಷನ್ ಬಂದಿದೆ. ನೀವು ಶಿವಮೊಗ್ಗದಲ್ಲಿ ಓದಿದಿರೋದು ಮತ್ತೆ ಶಿವಮೊಗ್ಗದಲ್ಲಿರೋದು, ಅಂದ್ರೆ ಶಿವಮೊಗ್ಗದಲ್ಲಿ ಜೋಗ್ ಜಲಪಾತ ಇದೆ, ಅಲ್ಲಿ ಕುವೆಂಪು ಅವ್ರ ಮನೆ ಇದೆ. ಹಾಗೆ ಅವರು ಕುವೆಂಪು ಅವ್ರ ಮನೆಗೆ ಯಾವತರ ವಿಸಿಟ್ ಮಾಡಿದ್ರ? ಹಾ, 2 ಸತಿ ಕುಪ್ಪಳ್ಳಿಗೆ ಹೋಗಿದ್ದೀನಿ. ಅದೇ ತುಂಬಾ ಸಣ್ಣೋಳಿದ್ದಾಗ, ಬಿಕಾಸ್ ಅಲ್ಲಿ ಹತ್ರದಲ್ಲಿ ಇರೋದಲ್ಲ, ಸ್ಕೂಲ್ ಟೂರ್ ಆ ಟೈಮಲ್ಲಿ ಹೋಗಿದ್ದೀನಿ. ಬಟ್ ನನ್ಗೆ ಇದನ್ ಹೇಳೋದಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಅಂತಂದ್ರೆ, ನಾನ್ ಶಿವಮೊಗ್ಗದಲ್ಲೇ ಇದ್ದು, ನಮ್ಮ ಲೈಕ್ ಶಿವಮೊಗ್ಗ ಇಂದ ಜೋಗ್ ಫಾಲ್ಸ್ ಬರೀ 70 ಕಿಲೋಮೀಟರ್ಸ್ ಅಷ್ಟೇ. ಬಟ್ ಇದುವರೆಗೂ ನಾನ್ ಜೋಗ್ ಫಾಲ್ಸ್ ನೋಡಿಲ್ಲ. ನನ್ಗೆ ಅದೊಂದು ದುಃಖ ತುಂಬಾ ಇದೆ. ಬಟ್ ಗೊತ್ತಿಲ್ಲ